ಹಾಯ್ ಗೈಸ್, ದಿಸ್ ಇಸ್ ಮಂಜುನಾಥ್. ನೀವು ನೋಡ್ತಾ ಇದ್ದೀರಾ ಮೋಟೋವ್ಲಾಗ್ಸ್ ವಿತ್ ಮಂಜು. ಗೈಸ್, ನನಗೆ ಒಂದು ಆ್ಯಕ್ಷನ್ ಕ್ಯಾಮ್ರಾ ಬೇಕಿತ್ತು. ಸೊ ಅಮೆಝಾನಲ್ಲಿ ನಿನ್ನೆ ಮೊನ್ನೆ ಆಫರ್ ಇದ್ದಿದ್ದ ಕಾರಣ ಒಂದು ಆ್ಯಕ್ಷನ್ ಕ್ಯಾಮ್ರಾ ಬುಕ್ ಮಾಡಿದ್ದೀನಿ. ಆ್ಯಕ್ಷನ್ ಕ್ಯಾಮ್ರಾ ಯಾವುದು ಅಂತ ನಿಮಗೂ ತೋರಿಸ್ಕೊಡ್ತೀನಿ ಆ್ಯಂಡ್ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ, ಅದರ ರಿವ್ಯೂ ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಅದು ನನಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಅದ್ರ ಜೊತೆಗೆ ನನಗೆ ಹೆಲ್ಮೆಟಿಗೆ ಮೌಂಟ್ ಆಗೋ ಥರ ಒಂದು ಕ್ಯಾಮ್ರಾ ಬೇಕಿತ್ತು. ಯೂಶಲಿ ಬೈಕಲ್ಲಿ ಓಡಿಸುವಾಗ ಹೆಲ್ಮೆಟ್ಗೆ ಮೌಂಟ್ ಮಾಡಿಕೊಂಡು ಸೊ ರೈಡ್ ಮಾಡೋಂಥದ್ದು. ಅದಕ್ಕೋಸ್ಕರ ಅಂಥ ಕ್ಯಾಮ್ರಾನೇ ಬೇಕು ಅಂದರೆ ಪರ್ಫೆಕ್ಟ್ ಆ್ಯಕ್ಷನ್ ಕ್ಯಾಮ್ರಾ. ಸೊ ಆ್ಯಕ್ಷನ್ ಕ್ಯಾಮ್ರಾನ ಬುಕ್ ಮಾಡಿದ್ದೀನಿ, ಬಂದಿದೆ. ಯಾವುದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇದೇ ಆ್ಯಕ್ಷನ್ ಕ್ಯಾಮ್ರಾ, IZI 1 ಆ್ಯಕ್ಷನ್ ಕ್ಯಾಮ್ರಾ ಅಂದ್ಬಿಟ್ಟು. ಸೊ ಇದ್ರ ಏನು ಪರ್ಚೇಸ್ ವ್ಯಾಲ್ಯೂ ಏನು ಬಿತ್ತು ಅಂತ ಕೂಡ ಹೇಳ್ತೀನಿ. ಇದರಲ್ಲಿ ಏನು ಆಕ್ಸೆಸರೀಸ್ ಬರುತ್ತೆ ಅಂತಲೂ ಹೇಳ್ತೀನಿ. ಓಕೆ, ಇದ್ರ ವಿಡಿಯೋ ಫುಟೇಜ್ ಯಾವ ಥರ ಇದೆ, ಆಡಿಯೋ ಫುಟೇಜ್ ಎಲ್ಲ, ಇದ್ರ ಕ್ವಾಲಿಟಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಸೊ ಬಿ ಟ್ಯೂನ್ ಗೈಸ್. ನೋಡ್ತಿದ್ದೀರಲ್ಲ IZI 1 ಆ್ಯಕ್ಷನ್ ಕ್ಯಾಮ್ರಾ ಇದೆ. ಈಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ನೋಡೋಕೆ ಈ ಥರ ಸಿಗುತ್ತೆ. ಇದಕ್ಕೊಂದು ಬ್ಯಾಗ್ ಕೊಟ್ಟಿದ್ದಾರೆ. ಬ್ಯಾಗ್ ಕೊಟ್ಟಿರೋದು ಒಂಥರ ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಬ್ಯಾಗ್ ಇದು. ಬೇರೆ ಆ್ಯಕ್ಷನ್ ಕ್ಯಾಮ್ರಾಗಳಲ್ಲೆಲ್ಲ ನಿಮ್ಗೆ ಈ ಥರ ಬ್ಯಾಗ್ ಸಿಗೋದು ಕಡಿಮೆ. ಸೊ ಇದರಲ್ಲಿ ಆ್ಯಕ್ಷನ್ ಕ್ಯಾಮ್ರಲ್ಲಿ ಬ್ಯಾಗ್ ಸಿಗುತ್ತೆ, ಕ್ಯಾರಿಯರ್ ಬ್ಯಾಗು. ನೋಡೋಣ ಬನ್ನಿ. ಸೊ ಓಪನ್ ಮಾಡಿದ ತಕ್ಷಣ ಈ ಥರ ಸಿಗುತ್ತೆ ನೋಡೋದಕ್ಕೆ. ಸೊ ಇದರಲ್ಲಿ ಫಸ್ಟ್ ಬಂದಿದ ತಕ್ಷಣ ಕ್ಯಾಮ್ರಾ ನೋಡ್ಬೋದು ನೀವು ಕ್ಯಾಮ್ರಾನ. ಸೊ ಕ್ಯಾಮ್ರಾ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ನೆಕ್ಸ್ಟ್ ಆಕ್ಸೆಸರೀಸ್ ಏನೇನು ಸಿಗುತ್ತೆ ಆಕ್ಸೆಸರೀಸ್ ಅಂತ ನೋಡಿ. ಇದು ಮೌಂಟ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಆಕ್ಸೆಸರೀಸ್, ಇದು ಒಂದು ಆಕ್ಸೆಸರೀಸ್. ಎಕ್ಸ್ಟ್ರಾ ಬ್ಯಾಟ್ರಿ ಒಂದು ಸಿಗುತ್ತೆ. ಓಕೆ, ಬ್ಯಾಟ್ರಿ. ಮತ್ತು ಇದು ಒಂದು ಆಕ್ಸೆಸರೀಸ್. ಇದು ಬೈಕಲ್ಲಿ ನೀವು ಮುಂದೆ ಅಟ್ಯಾಚ್ ಮಾಡ್ಕೊಳ್ಳೋಂಥ ಫ್ಯೂಚರ್ ಇದು. ಸೊ ಇದು ಯಾರೂ ಅಷ್ಟು ಯೂಸ್ ಮಾಡೋದಿಲ್ಲ, ಆದರೂ ಕೊಡ್ತಾರೆ ಅದರಲ್ಲಿ. ಸೊ ಇದು ಒಂದು ಆಕ್ಸೆಸರೀಸ್, ಇದೊಂದು ಪ್ಲಸ್ ಇದು ಬಂದು ನಿಮಗೆ ಕ್ಯಾಮ್ರಾಗೆ ಫಿಟ್ ಮಾಡ್ಕೊಳ್ಳೋವಂಥದ್ದು. ಈಗ ವಾಟರ್ ಪ್ರೂಫ್ ಕೇಸಲ್ಲಿ ಇದು ಬರುತ್ತೆ. ವಾಟರ್ ಪ್ರೂಫ್ ಇಲ್ದಿರ ನಿಮಗೆ ಬೇಕು ಅಂತಂದರೆ ಇದು ಸಿಗುತ್ತೆ. ಇದರಲ್ಲಿ ಆ್ಯಕ್ಷನ್ಗೆ ಬಟನ್ಸ್ಗೆಲ್ಲ ಸ್ಪೇಸ್ ಬಿಟ್ಟಿರ್ತಾರೆ. ಸೊ ಕ್ಯಾಮ್ರಾಗೆ ನೀವು ಫಿಟ್ ಮಾಡ್ಕೊಬೇಕು ಅಂತಂದರೆ ಈ ಕೇಸಲ್ಲಿ ನೀವು ಫಿಟ್ ಮಾಡ್ಕೊಂಡು ಆಪ್ರೇಟ್ ಮಾಡೋಕ್ಕಾಗಲ್ಲ. ಡಿಸ್ಪ್ಲೇ ಇದು ಟಚ್ ಡಿಸ್ಪ್ಲೇ ಇರೋದ್ರಿಂದ ಇದನ್ನು ನೀವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಈ ಕೇಸಲ್ಲಿ ಹಾಕೊಂಡ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಕ್ಯಾಮ್ರಾ ಏನಕ್ಕೆ ಆಗಲಿ. ಬಟ್ ಇದು ವಾಟರ್ ಪ್ರೂಫ್ಗೆ ಆಗೋದಿಲ್ಲ. ಇದೇನಿದ್ರೂ ಈ ಮಾಮೂಲಿ ಟೂ ವೀಲರಲ್ಲಿ ಅಥವಾ ವಾಟರ್ ಪ್ರೂಫ್ ಇಲ್ದಿರೋ ಪ್ರದೇಶದಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡ್ತಿರೋ ಅಲ್ಲಿ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಕೇಸ್. ಮತ್ತು ಈ ಸೈಡ್ ಬಂದರೆ ಏನಿದೆ ನೋಡೋಣ. ಈ ಸೈಡ್ ಡಸ್ಟ್ ಪ್ಯೂರಿಫೈರ್ ಒಂದು ಇದಿದೆ. ಸೊ ಏನಂದರೆ ಇದು ಹೋಗ್ಬಿಡುತ್ತೆ ಬೇಗ. ಹೋಗ್ಬಿಟ್ಟಾಗ ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಸ್ಪೇರ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಟ್ಯಾಗ್ ಟೈಪ್. ಸೊ ಕತ್ತಲ್ಲಿ ಅಲ್ಲಿ ಇಲ್ಲಿ ಹಾಕ್ಕೊಳ್ತಾರಲ್ವ ಆ್ಯಕ್ಷನ್ ಕ್ಯಾಮ್ರಾ ಇಲ್ಲಿ ಎದೆ ಹತ್ರ. ಸೊ ಅದು ಎಲ್ಲ ಕೊಡೋವಂಥದ್ದು ಒಂದು. ಸೊ ಇದು ಎಕ್ಸ್ಟ್ರಾ ಏನೋ ಗಮ್ಮು ಇವೆಲ್ಲ ಏನೋ ಕೊಟ್ಟಿದ್ದಾರೆ. ನೋಡೋಣ ಇದಾಮೇಲೆ. ನೆಕ್ಸ್ಟ್ ಬಂದು ಮಾಮೂಲಿ ಇದು ಗಮ್ ಮತ್ತು ಇದು ಮೌಂಟ್ ಮಾಡೋದಕ್ಕೆ ಏನೋ ಒಂದು ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಮತ್ತು ಇದು ಚಾರ್ಜರ್. ನಿಮಗೆ ಇದರಲ್ಲಿ ಚಾರ್ಜರ್ ಬರೋದಿಲ್ಲ, ಕ್ಯಾಮ್ರಾಯಿಂದನೇ ಚಾರ್ಜ್ ಮಾಡ್ಕೋಬೇಕಾಗುತ್ತೆ ಇದನ್ನು. ಸೊ ಇದು ಒಂಥರ ಕಡಿಮೆ ಅನಿಸ್ತು ನನಗೆ. ಚಾರ್ಜರ್ ಕೊಟ್ಟಿದ್ದರೆ ಈ ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ, ಚೆನ್ನಾಗಿತ್ತು. ನಿಮಗೆ ಏನು ಪ್ರೈಸ್ ಬೀಳುತ್ತೆ ಇದೆಲ್ಲ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆಮೇಲೆ ಮಾಮೂಲಿ ಒಂದು ಕ್ಲಾತ್ ಮತ್ತು ಯೂಸರ್ ಗೈಡ್, ವಾರಂಟಿ ಕಾರ್ಡ್, ಮಾಮೂಲಿ ಇಷ್ಟು ಸಿಗುತ್ತೆ. ಸೊ ಇವೆಲ್ಲ ಸೈಡ್ಗಿಡೋಣ. ಈಗ ಕ್ಯಾಮ್ರಾ ಕಡೆ ಬರೋಣ. ಸೊ ನೋಡಿ ಗೈಸ್, ಈ ಥರ ಸಿಗುತ್ತೆ ಕ್ಯಾಮ್ರಾ ನೋಡೋದಕ್ಕೆ. ಇದು ಓಪನ್ ಮಾಡೋದಾದರೆ ನೋಡಿ ಈ ಥರ ಸಿಗುತ್ತೆ ನೋಡೋದಕ್ಕೆ. ಸೊ ಆನ್ ಮಾಡೋಣ ಇದನ್ನು. ನೋಡಿ ಸರ್, ಸಿಮ್ ಕಾರ್ಡ್ ಇಲ್ಲ ಅಂತ ತೋರಿಸ್ತಾ ಇದೆ. ನೋಡಿ ಸರ್, ನಿಮಗೆ ಇದರಲ್ಲಿ ಕ್ಲಾರಿಟಿ ಗೊತ್ತಾಗಲ್ಲ. ಸೊ ಇದರಲ್ಲಿ ಯಾವ ಥರ ಕ್ಲಾರಿಟಿ ಬರುತ್ತೆ ಅಂತ ನಿಮಗೆ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ನೋಡ್ಬೋದು. ಸೊ ಗೈಸ್, ನೀವು ನೋಡ್ತಿದ್ದೀರಾ ಈಗ ನಾನು ಅನ್ಬಾಕ್ಸಿಂಗ್ ಮಾಡಿರೋಂಥ IZI 1 ಆ್ಯಕ್ಷನ್ ಕ್ಯಾಮ್ರಾ ಫುಟೇಜ್. ಸೊ ಈ ಥರ ಬರುತ್ತೆ ಇದರದ್ದು ಕ್ವಾಲಿಟಿ. ವಿಡಿಯೋ ಕ್ವಾಲಿಟಿ ನೋಡ್ತಾ ಇರ್ಬೋದು ನೀವು, ಈ ಥರ ಬರುತ್ತೆ. ಆ್ಯಂಡ್ ಇದರಲ್ಲಿ ಬರ್ದಿರೋ ಮೈಕ್ ಕೂಡ ಇನ್ಬಿಲ್ಟ್ ಮೈಕಲ್ಲೇ ನಾನು ಮಾತಾಡ್ತಿರೋದು, ಬೇರೆ ಎಕ್ಸ್ಟ್ರಾ ಯಾವುದೇ ಅಂತ ಮೈಕ್ ಹಾಕಿಲ್ಲ ನಾನು. ಸೊ ಇದರಲ್ಲಿ ಈ ಥರ ಕ್ವಾಲಿಟಿ ಬರುತ್ತೆ. ಓಕೆ, ಸೊ ಇಂಡೋರ್ ಇದು. ಔಟ್ಡೋರ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಗೈಸ್, ನೋಡಿದ್ರಲ್ಲ, ಇದು IZI ಆ್ಯಕ್ಷನ್ ಕ್ಯಾಮ್ರಾ ಅನ್ಬಾಕ್ಸಿಂಗ್. ಇದ್ರ ಪ್ರೈಸ್ ರೇಂಜ್ ಬಂದು 8,100 ರೂಪಾಯಿ ಬಿತ್ತು. ಇದು ಆಫರಲ್ಲಿ
ಸೊ ನನ್ನ ಹತ್ರ SBI ಕ್ರೆಡಿಟ್ ಕಾರ್ಡ್ ಇತ್ತು. SBI ಕ್ರೆಡಿಟ್ ಕಾರ್ಡ್ ಮುಖಾಂತರ ತಗೊಂಡ್ರೆ 1050 1080 ನನಗೆ 1100 ರೂಪಾಯಿವರೆಗೂ ನನಗೆ ಡಿಸ್ಕೌಂಟ್ ಬಂತು. ಸೊ ನೀವು ಈಗ ಆನ್ಲೈನ್ ಚೆಕ್ ಮಾಡಕ್ ಹೋದ್ರೂ 9,000 ಇದೆ. ಸೊ ನನಗೆ ಡಿಸ್ಕೌಂಟ್ ಇರೋದ್ರಿಂದ 8,500 ರೂಪಾಯಿ ಪ್ಲಸ್ 400 ರೂಪಾಯಿ ಅದ್ರಲ್ಲಿ ಎಕ್ಸ್ಟ್ರಾ ಕೂಪನ್ ಬಂದಿತ್ತು. ಸೊ ಅದನ್ನು ಯೂಸ್ ಮಾಡಿದೆ, ಅದರಿಂದ 8,100 ರೂಪಾಯಿ ಬಂತು. ಆ ಪ್ರೈಸ್ ರೇಂಜ್ಗೆ ಇದು ವರ್ತ್ ಅನ್ಸುತ್ತೆ. ಬಟ್ ಇದನ್ನ ಏನಿದ್ರು ಔಟ್ಡೋರ್ ಪರ್ಪಸ್ ಮಾತ್ರ ಇದು ವರ್ಕ್. ಇಂಡೋರ್ ಅಲ್ಲಿ ಏನಾದ್ರು ಬೇರೆ ವರ್ಕ್ಗೋಸ್ಕರ ಇಲ್ಲ ಬೇರೆ ವ್ಲಾಗಿಂಗ್ಗೋಸ್ಕರ ತಗೊಂತಾ ಇದೀವಿ ಅಂದ್ರೆ ವೇಸ್ಟ್ ಮನಿ. ಇಂಡೋರ್ ಅಲ್ಲಿ ಚೆನ್ನಾಗಿ ಬರಲ್ಲ, ಇಂಡೋರ್ ಅಲ್ಲಿ ಕ್ಲಾರಿಟಿ ಚೆನ್ನಾಗಿಲ್ಲ. ಔಟ್ಡೋರ್ಗೋಸ್ಕರ ಆದ್ರೆ ನೀವು ಕಣ್ಣು ಮುಚ್ಕೊಂಡು ತಗೋಬಹುದು. ಏನು ಅಂತಂದ್ರೆ ಇದರಲ್ಲಿ ಮೈನಸ್ ಪಾಯಿಂಟ್ ಒಂದು ಮೈಕ್ ಕೊಟ್ಟಿಲ್ಲ, ಮೈಕ್ ಇಲ್ಲ, ಮತ್ತೆ ಚಾರ್ಜರ್ ಇಲ್ಲ. ಸೊ ಇದೆಲ್ಲ ಎಕ್ಸ್ಟ್ರಾ ತಗೋಬೇಕು. ಮೈಕ್ ಚಾರ್ಜರ್ಗೆ ನಿಮ್ಗೆ 1,500 ಆಗ್ಬಿಡುತ್ತೆ. ಸೊ ಇವೆಲ್ಲ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 10,000 ರೂಪಾಯಿ ಬಿಡುತ್ತೆ. 10,000 ರೂಪಾಯಿ ಈ ರೇಂಜ್ಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ನಿಮ್ಗೆ ಯೂಟ್ಯೂಬ್ಗಳಲ್ಲಿ ತುಂಬಾ ರಿವ್ಯೂಗಳು ನೋಡಿರ್ಬೋದು, ಅವರು ಈ ತರ ಇದೆ ಆ ತರ ಇದೆ ಚೆನ್ನಾಗಿದೆ ಅಂತ ಕೆಲವೊಂದು ಯೂಟ್ಯೂಬರ್ಸ್ ನೋಡ್ಸಿರ್ತಾರೆ. ಬಟ್ ಇದನ್ನ ನಮ್ ಕೈ ಬಂದಾಗ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗನೇ ನಮಗ್ ಗೊತ್ತಾಗೋದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ನಿಮ್ಗೆ ಏನಾದ್ರು ಕ್ಯಾಮ್ರಾ ಇಷ್ಟ ಆಯ್ತು ಅಂದ್ರೆ ನೀವು ತಗೋಬಹುದು. ಇಲ್ಲ ಅಂತಂದ್ರೆ ನಾನಂತೂ ಇದನ್ನ ರೆಕಮೆಂಡ್ ಮಾಡಲ್ಲ. 50% ರೆಕಮೆಂಡ್ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ಔಟ್ಡೋರ್ ಅಲ್ಲಿ ಯಾರ್ಯಾರ್ದು ವ್ಲಾಗಿಂಗ್ ಅಥವಾ ಏನಾದ್ರು ವಿಡಿಯೋ ಶೂಟ್ ಇಲ್ಲ ಟ್ರಿಪ್ ಹೋದಾಗ ಎಲ್ಲಾದ್ರೂ ವಿಡಿಯೋಸ್ ತೆಗಿಬೇಕು, ಇಂಥ ಕಾರಣಗಳಿಗೆ ಏನಾದ್ರು ನೀವು ತಗೋತಾ ಇದ್ರೆ ಔಟ್ಡೋರ್ ಪರ್ಪಸ್ ಮಾತ್ರ ಚೆನ್ನಾಗಿದೆ. ಇಂಡೋರ್ ಅಲ್ಲಿ ಮಾತ್ರ ನಾನು ಇದನ್ನ ಸಜೆಸ್ಟ್ ಮಾಡಲ್ಲ. ಸೊ ಗೈಸ್, ಇದು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.